ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಟಾಪ್ ಬ್ರೇಕಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಬಿಗ್ ಅಪ್ಡೇಟ್ ಏನು ಅಂತಂದ್ರೆ BBL ಇನ್ ಇಂಡಿಯಾ, ಬಿಗ್ ಬ್ಯಾಶ್ ಲೀಗು ಇಂಡಿಯಾಗೆ ಬರ್ತಾ ಇದೆ. ಇದನ್ನ ಜಮಾನ್ದಲ್ಲೇ ಹೇಳಿದ್ದೆ ನಿಮಗೆ, ಈ ತರ ಒಂದು ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡಿರಂತೆ BCCI ಜೊತೆಗೆ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಕನೆಕ್ಟಿವಿಟಿಯಲ್ಲಿ ಇದ್ದಾರೆ. ಸೊ ಇದ್ರ ರಿಲೇಟೆಡ್ ಸಿಕ್ಕಾಪಟ್ಟೆ ಮಾತುಕತೆ ಮಾಡಿದರೆ ಸ್ವಲ್ಪ ವ್ಯೂವರ್ಶಿಪ್ ನ ಇನ್ಕ್ರೀಸ್ ಮಾಡೋದಕ್ಕೆ, ಜೊತೆಗೆ ಎರಡು ನೇಷನ್ಗಳ ಮಧ್ಯೆ ಬಾಂಡ್ನು ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ತರ ಒಂದು ಮೂಲ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ಸೊ ಒಂದು ಮ್ಯಾಚ್ ಮಾತ್ರ ಚೆನ್ನೈನ ಚೇಪಕ್ ಸ್ಟೇಡಿಯಂ ಅಲ್ಲಿ ಮೊದಲನೇ ಮ್ಯಾಚು ಮೆಲ್ಬೋರ್ನ್ ರೈನ್ಗೇಟ್ಸ್ ವರ್ಸಸ್ ಪರ್ತ್ ಸ್ಕಾಚರ್ಸ್. ಸೊ ಈ ಮ್ಯಾಚ್ ಏನಿದೆ ಮೊದಲನೇ ಮ್ಯಾಚ್ ಅಂತಿದ್ದು, ಈ ಮ್ಯಾಚು ಚೇಪಕ್ ಅಲ್ಲಿ ನಡೆಯುತ್ತಂತೆ. ಅದಾದ್ಮೇಲೆಲ್ಲ ನಾರ್ಮಲಿ ಆಸ್ಟ್ರೇಲಿಯಾದಲ್ಲೇ ನಡೆಯುತ್ತೆ. ಸೊ ಅಂಡ್ ಇನ್ನೂ ಒಂದು ಅಪ್ಡೇಟ್ ಬರ್ತಿರೋದೇನು ಅಂತಂದ್ರೆ ಆಸ್ಟ್ರೇಲಿಯಾ ನೆಲದಲ್ಲೂ ಕೂಡ IPL ನಡೆಸಬೇಕು ಅಂತ ಅನ್ಕೊಂತ ಇದ್ದಾರೆ ಅಂತ ಅಪ್ಡೇಟು. ಇಲ್ಲಿನ ಸಿನಾರಿಯೋ ಎಲ್ಲ ನೋಡ್ತು ಅಂದ್ರೆ ಇಲ್ಲಿ ನಡೆಸೋದಕ್ಕೇನೆ ಪ್ಲೇಯರ್ಸ್ಗಳು ಅಲ್ಲೋಗಿ ಒಂಥರ ಗಾಬರಿ ಆಗ್ತಾ ಇರ್ತಿದೆ ಪ್ಲೇಯರ್ಸ್ಗಳಿಗೆ ಟ್ರಾವೆಲಿಂಗಲ್ಲೇ, ಇಂಡಿಯಾದಲ್ಲೇ. ಇನ್ನು ಅಲ್ಲೆಲ್ಲ ಕರ್ಕೊಂಡೋಗಿ ಮತ್ತೆ ಅಂದರೆ ಅಲ್ಲೇನು ಜಾಸ್ತಿ ಆಡಿಸ್ತಾನೋ, ಒಂದು ಮ್ಯಾಚ್ 2 ಮ್ಯಾಚ್ ಆಡಿಸ್ತಾರೆ ಅಷ್ಟೇ ಆಸ್ಟ್ರೇಲಿಯಾದಲ್ಲಿ ಆಡಿಸಿದ್ರು. ಸೊ ಗೊತ್ತಿಲ್ಲ, ಒಂದು ಡಿಫ್ರೆಂಟ್ ಮೂವ್ ಆಗಿರುತ್ತೆ. ಇನ್ ಕೇಸ್ ಆಸ್ಟ್ರೇಲಿಯಾದಲ್ಲಿ IPLನ 1-2 ಮ್ಯಾಚ್ ಇಟ್ರು ಅಂತಾರೆ. ಇಲ್ಲಿ ಜಸ್ಟ್ 1 ಮ್ಯಾಚ್ ಅಷ್ಟೇ ಆಗ್ತಿರೋದು ಚೇಪಕ್ ಸ್ಟೇಡಿಯಂ ಅಲ್ಲಿ. ಬೇಕಾಗಿಲ್ಲ ಗುರು, ಅವಶ್ಯಕತೆ ಇಲ್ಲ. ಇಂಡಿಯಾಗೆ ಏನಲ್ಲಿ ಹೋಗ್ಬಿಟ್ಟು ಆಡಿಸೋಂಥ ಅವಶ್ಯಕತೆ, ಅಲ್ಲೂ ಎಲ್ಲೆಲ್ಲ ಹೋಗ್ಬಿಟ್ಟು ಆಡಿಸೋಂಥ ಅವಶ್ಯಕತೆ ಏನಿದೆ ನಮಗೆ? ಫಸ್ಟ್ ಆಫ್ ಆಲ್ ವ್ಯೂವರ್ಶಿಪ್ ಬರೋದೇ ಇಂಡಿಯಾದಿಂದ. ಕ್ರಿಕೆಟ್ ಅಂದ್ರೆ ಇಂಡಿಯಾ ಅಂದ್ರೆ ಕ್ರಿಕೆಟ್. ನಾವು ಹೋಗ್ಬಿಟ್ಟು ಅಲ್ಲಿಂದ ವ್ಯೂವರ್ಶಿಪ್ ಎತ್ಸೋದಾಗಿರ್ಲಿ ಅಥವಾ ಅವ್ರ ಅಟೆನ್ಷನ್ ಗಿಡಿಸೋದಾಗಿರ್ಲಿ ನಮಗೆ ಬೇಕಾಗಿಲ್ಲ. ಅಪ್ಡೇಟ್ ನಂಬರ್ 2, ಸ್ಟಾಟ್ಸ್ ಅಲರ್ಟ್. ಸೂರ್ಯಕುಮಾರ್ ಯಾದವ್ ಅವರು 5 ಮ್ಯಾಚ್ ನ ಸೋಲ್ಸೋದಿಕ್ಕೆ, ಅಂದ್ರೆ ಅವ್ರ ಕ್ಯಾಪ್ಟನ್ಸಿ 5 ಮ್ಯಾಚ್ ನ ಇಂಡಿಯಾ ಸೋಲೋದಿಕ್ಕೆ ಅವ್ರು ತಗೊಂಡಂತ ಮ್ಯಾಚ್ ಎಷ್ಟು ಅಂದ್ರೆ 35 ಮ್ಯಾಚು ಅಂಡ್ ಅಪ್ರಾಕ್ಸಿಮೇಟ್ಲಿ 2.5 ವರ್ಷ, ಆಲ್ಮೋಸ್ಟ್ 2.5 ವರ್ಷ ತಗೊಂಡಿದ್ದಾರೆ 5 ಮ್ಯಾಚ್ ನ ಸೋಲೋದಿಕ್ಕೆ ಇವರ ಕ್ಯಾಪ್ಟನ್ಸಿಲಿ. ಸೊ ಶ್ರೇಯಸ್ ಅಯ್ಯರ್ ತಗೊಂಡ್ರು, ಅವ್ರು 2 ವರ್ಷ ತಗೊಂಡ್ರೆ ಇವರು 2 ವಾರ ತಗೊಂಡಿದ್ದಾರೆ. 2 ವಾರ, ಜಸ್ಟ್ 2 ವಾರದಲ್ಲಿ 5 ಮ್ಯಾಚ್ ನ ಸೋತಿರುವಂಥದ್ದು ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಲಿ. ಸೊ ನೆಗೆಟಿವ್ ಶೇಡ್ ಇದ್ದಾರೆ, ಎಂಬ್ಯಾರಿಸ್ ಆಗಿದ್ದಾರೆ. ಸೊ ಇಲ್ಲಿಂದ ಕಮ್ ಬ್ಯಾಕ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಷ್ಟೇ. ಅದು ಬಿಟ್ಬಿಟ್ಟು ಅದೇ ಹಿಂದಿನ ಬಗ್ಗೆ ಯೋಚನೆ ಮಾಡಿದ್ರೆ ಪ್ರಯೋಜನ ಹೌದು. ಒಬ್ಬಿಯಸ್ಲಿ ಇವಾಗೆಲ್ಲ ರೋಸ್ಟ್ ಮಾಡಿದ್ರೆ ಚೆನ್ನಾಗಿ ಇಂಡಿಯನ್ ಟೀಮ್ನ ಎಲ್ಲ ಪ್ಯಾನಲ್ಲಿ ಹಾಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ರವಾ ಫ್ರೈ, ತವಾ ಫ್ರೈ ಎಲ್ಲ ಫ್ರೈ ಆಗ್ತಾ ಇದೆ ಇವಾಗ ಚೆನ್ನಾಗಿ. ಸೊ ನೋಡೋಣ ಅದೇನು ಮಾಡಿದ್ರೆ ಶ್ರೇಯಸ್ ಅಯ್ಯರ್ ಅಂತ ಸಿಕ್ಕಾಪಟ್ಟೆ ಕೆಟ್ಟ ಹೆಸರು ತಗೊಂಡ್ಬಿಡಿದ್ರೆ, ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ವಲ್ಲ ಅವರ ಕ್ಯಾಪ್ಟನ್ಸಿಲಿ, ಅವ್ರ ಮೇಲೆ ಬ್ಲೇಮ್ ಹೋಗೋದು. ಅಪ್ಡೇಟ್ ನಂಬರ್ 3, ರೂಲ್ಡ್ ಔಟ್. ವರುಣ್ ಚಕ್ರವರ್ತಿ ಜೊತೆಗೆ, ಹೌದು ಲಾಸ್ಟ್ ಮ್ಯಾಚ್ ಆಡಲಿಲ್ಲ, ಹರ್ಷಿತ್ ರಾಣಾ ಕೂಡ ಆಡಲಿಲ್ಲ ಆ ಮ್ಯಾಚು. ಏನಕ್ಕೆ ಅಂತಂದ್ರೆ ಅವರು ಇಂಜುರಿ ಕಾರಣದಿಂದ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಇವಾಗ ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಆದ್ರಿಂದ ನೆಕ್ಸ್ಟ್ ಮ್ಯಾಚು ಕೂಡ ಅವರು ಅವೈಲೇಬಲ್ ಇರೋದಿಲ್ಲ. ಅಕ್ಷರ್ ಪಟೇಲು ಜೊತೆಗೆ ಇದ್ರಲ್ಲಪ್ಪ ವಾಷಿಂಗ್ಟನ್ ಸುಂದರ್, ಇವ್ರನ್ನ ಹಾಕೊಂಡ್ಬಿಟ್ಟು ಆಡಿಸ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಹರ್ಷಿತ್ ರಾಣಾ ಮತ್ತು ವರುಣ್ ಚಕ್ರವರ್ತಿ ಇಟ್ಸ್ ನಾಟ್ ಎ ಬಿಗ್ ಡೀಲ್. ಬಟ್ ಹರ್ಷಿತ್ ರಾಣಾ ಇಂಜುರಿ ಆಗಿದೆ ಅಂತಾನೆ ಮತ್ತೆ ಅವ್ರು ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ರು. ಮತ್ತೆ ಇಂಜುರಿ ಅಂತಂದರೆ ಒಂಥರ ಸಿವಿಯರ್ ಥಿಂಗು. ಜೊತೆಗೆ ವರುಣ್ ಚಕ್ರವರ್ತಿ ಕೂಡ ಅಷ್ಟೇ, ಅವರು ಕೂಡ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ರು. ಇಬ್ಬರು ಕೂಡ ಮತ್ತೆ ಇಂಜುರಿ ಅಂತ ಹೇಳ್ತು ಅಂದ್ರೆ, ಅಥವಾ ಸುಮ್ಮನೆ ಅಟ್ಬಿಟ್ಟಿದಾರ ಮನೆಗೆ ಹೋಗ್ರಿ, ನಿಮ್ಮ ಕೈಯಲ್ಲಿ ಆಗಲ್ಲ, ನಿಮ್ಮ ಕೆಲಸ ಮುಗಿತದ, ಸುಮ್ಮನೆ ಅಟ್ಬಿಟ್ಟಿದಾರ ಸೀರೀಸ್ನ ಸೋಲ್ತಾ ಇದ್ದಂಗೆ ಅಲ್ಲಿ. ಏನೋ ಕತೆ ಗೊತ್ತಿಲ್ಲ. ಒಟ್ಟಲ್ಲಿ ಇಬ್ಬರು ಕೂಡ ಇಂಜುರಿ ಆಗಿತ್ತು, ಇಬ್ಬರು ಕೂಡ ರಿಕವರ್ ಆಗಿ ಬಂದಿದ್ರು, ಮತ್ತೆ ಅವ್ರಿಗೆ ಇಂಜುರಿ ಅಂತ ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಏನಾಗುತ್ತೆ ಕತೆ ಇವ್ರಿಬ್ರದ್ದು ಅಂತ ಫ್ಯೂಚರ್. ಅಪ್ಡೇಟ್ ನಂಬರ್ 4, ವ್ಯಾನ್ ಮರ್ಡರ್ ಅವರು ಮಾತಾಡಿದ್ದಾರೆ. ಸೌತ್ ಆಫ್ರಿಕನ್ ಪ್ಲೇಯರ್ ಹೇಳ್ತಾರೆ, ಅಕ್ರಾಸ್ ಆಲ್ 3 ಫಾರ್ಮೆಟ್ಸ್ ಕ್ಲಿಕ್ ಆಗಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಒಬ್ಬ ಪ್ಲೇಯರ್ಗೆ. 1 ಫಾರ್ಮೆಟ್ ಓಕೆ, 2 ಫಾರ್ಮೆಟು ಕೂಡ ಒಂದು ಪಕ್ಷ ಓಕೆ, ಬಟ್ 3 ಫಾರ್ಮೆಟ್ ಅಲ್ಲಿ ಒಬ್ಬ ಪ್ಲೇಯರು ಕ್ಲಿಕ್ ಆಗಬೇಕು ಅಂತಂದ್ರೆ, ಹೆಸರು ಮಾಡಬೇಕು ಅಂತಂದ್ರೆ ಅವನ ಹತ್ರ ಸ್ಪೆಷಲ್ ಆಗಿ ಏನಾದ್ರು ಇರಲೇಬೇಕು. ಅದು ಇಯರ್ಸ್ ಗಟ್ಟಲೆ ಆಡಬೇಕು 3 ಫಾರ್ಮೆಟ್ ಅಂತಂದ್ರೆ ಸುಮ್ಮನೆ ಅಲ್ವೇ ಅಲ್ಲ. ಸಮನ್ ಲೈಕ್ AB ಡಿವಿಲಿಯರ್ಸ್, ಸಮನ್ ಲೈಕ್ ವಿರಾಟ್ ಕೊಹ್ಲಿ, ಇವರಂತ ಸ್ಪೆಷಲ್ ಪರ್ಸನ್ಗಳಿಗೆ ಮಾತ್ರ ಮಾಡೋದಕ್ಕಾಗೋದು. ಅಕ್ರಾಸ್ ಆಲ್ 3 ಫಾರ್ಮೆಟ್ಸ್ ಹೆಸರು ಮಾಡೋದು, ಜೊತೆಗೆ ಆ ಫಾರ್ಮೆಟ್ನ ರೂಲ್ ಮಾಡೋದು ಇದೆಯಲ್ಲ, ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಸೊ ಇದನ್ನ ಇವರಿಬ್ರು ಸಾಕಾಗಿ ಮಾಡಿದರೆ. ಅಂಡ್ ಬೌಲಿಂಗ್ ಅಂತ ಬಂದಾಗ ಜಸ್ಪ್ರೀತ್ ಬುಮ್ರಾ ಅವರು ಈ 3 ಫಾರ್ಮೆಟ್ ಕೂಡ ಕ್ಲಿಕ್ ಆಗಿದ್ದಾರೆ ಅಂಡ್ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಅಂಡ್ ಅಡಾಪ್ಟ್ ಆಗೋದಿದೆಯಲ್ಲ, ಅದು ಲೆಜೆಂಡ್ಸ್ಗೆ ಮಾತ್ರ ಆಗೋದು. 3 ಫಾರ್ಮೆಟ್ನ ಅಡಾಪ್ಟ್ ಮಾಡ್ಕೊಬೇಕು ಅಂತಂದ್ರೆ ನೋಡಿ, ಒಂದು ಸೀರೀಸ್ ನಡೀತಾರೆ, T20 ಸೀರೀಸ್ ನಡೀತಾರೆ, ಪಟ್ಟಣಂಗ್ ಟೆಸ್ಟ್ ಸೀರೀಸ್ ಇರುತ್ತೆ, ಅಥವಾ ಪಟ್ಟಣಂಗ್ ODI ಕ್ರಿಕೆಟ್ ಇರುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸಿಷನ್ ಆಗಬೇಕಲ್ಲ. ಕೆಲವರು ಬರೀ T20 ಸೆಟ್ ಆಗ್ಬಿಟ್ಟಿರ್ತಾರೆ, ಕೆಲವರು ಬರೀ ODI ಸೆಟ್ ಆಗ್ಬಿಟ್ಟಿರ್ತಾರೆ, ಕೆಲವರು ಬರೀ ಟೆಸ್ಟಿಗೆ ಸೆಟ್ ಆಗ್ಬಿಟ್ಟಿರ್ತಾರೆ. ಸೊ ಈ ಥರ 3ರಲ್ಲೂ ಟ್ರಾನ್ಸಿಷನ್ ತೊಗೊಳೋದಿದೆಯಲ್ಲ, ಪಟ್ ಅಂತ ಅಡಾಪ್ಟ್ ಆಗೋದಿದೆಯಲ್ಲ. ಹಿಂದೆ ಆಗ್ತಿತ್ತು ಲೈನು ಒಂದೊಂದೇ ಸೀರೀಸ್ ಹಾಕೊಂಡ್ಬಂದಿತ್ತು, ಇವಾಗ ಅಷ್ಟೇ ಕಾಣಿಸ್ತಾ ಇಲ್ಲ. ಟೆಸ್ಟ್, T20, ODI ಕಂಟಿನ್ಯೂಸ್ ಆಗಿರ್ತಾ ಇತ್ತು. ಸೊ ಟ್ರಾನ್ಸಿಷನ್ ಆಗೋದಿದೆಯಲ್ಲ, ಸುಮ್ಮನೆ ಮಾತಲ್ಲ ಅಂತ ಹೇಳಿದರೆ. ಅಪ್ಡೇಟ್ ನಂಬರ್ 5, ಆಕಾಶ್ ಚೋಪ್ರಾ ಅವರು ಸಂಜು ಸ್ಯಾಮ್ಸನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾತಾಡಿದರೆ, ಏನಾದ್ರು ಟೀಮಲ್ಲಿ ಆಗ್ತಾ ಇದೆ ಅಂತಂದ್ರೆ ಸಂಜು ಎತ್ಬಿಡ್ರಿ. ಯಾವಾಗಲೂ ಅಷ್ಟೇ, ಏನಾರು ಟೀಮಲ್ಲಿ ಯಾರೋ ಹಂಗೆ ಹಿಂಗೆ ಆಗ್ತಾ ಇದೆ ಅಂತಂದ್ರೆ ಎತ್ಬಿಡಿ ಸಂಜು ಸ್ಯಾಮ್ಸನ್, ಮುಗೀತು ಕತೆ. ಯಾವಾಗಲೂ ಹಿಂಗೆ ಮಾಡ್ತಾರೆ, ಹಿಂದೆನೂ ಕೂಡ ಹಿಂಗೆ ಆಗಿದೆ. ಸಂಜು ಸ್ಯಾಮ್ಸನ್ ಎತ್ಬಿಡಿ ಅಂತ ಇವಾಗಲೂ ಕೂಡ ಹಂಗೆ ಆಗ್ತಿದೆ. ಅವ್ರು ಏನೇ ಮಾಡೋರು, ಏನೇ ಪ್ರೂವ್ ಮಾಡೋರು, ಸಂಜು ಸ್ಯಾಮ್ಸನ್ ಎತ್ಬಿಡಿ ಅಂತ. ಸೊ ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ?
ಅವ್ರನ್ನ ನಾನು ಆಡಿಸ್ತು ಅಂತಂದ್ರೆ ಮಿಡ್ಲ್ ಆರ್ಡರ್ ಆಡಿಸಲ್ಲ, ನಾನು ಓಪನಿಂಗ್ ಸ್ಲಾಟ್ ಕೊಟ್ಬಿಟ್ಟೇ ಆಡಿಸ್ತೀನಿ. ಯಾಕಂದ್ರೆ ಓಪನಿಂಗ್ ಸ್ಲಾಟ್ ಸಖತ್ತಾಗಿ ಪ್ರೂವ್ ಮಾಡಿದ್ರೆ ವರ್ಲ್ಡ್ ಕಪ್ನ ಗೆಲ್ಸಿದ್ರೆ ನಮಗೆ, ನಾನು ಓಪನಿಂಗ್ ಸ್ಲಾಟ್ ಕೊಟ್ಬಿಟ್ಟೇ ಆಡಿಸ್ತೀನಿ ಸಂಜು ಸ್ಯಾಮ್ಸನ್ಗೆ. ಇನ್ನೊಬ್ಬ KL ರಾಹುಲ್ನ ಮಾಡಿಬಿಡಿ T20 ಫಾರ್ಮೆಟ್ ಅಲ್ಲಿ. KL ರಾಹುಲ್ ತರ ಟ್ರೀಟ್ ಮಾಡಿಬಿಡಿ ಇವ್ರನ್ನ. ಹೌದು, KL ರಾಹುಲ್ನ ಹಿಂಗೆ ಮಾಡಿ ಅವ್ರನ್ನ ಅಟ್ಬಿಟ್ರು T20 ಇಂದ, ಇಂಟರ್ನ್ಯಾಷನಲ್ಸ್ ಇಂದ. ಸೊ ಇವಾಗ ಅವ್ರನ್ನೂ ಅದೇ ತರ ಟ್ರೀಟ್ ಮಾಡ್ತಾ ಇದ್ದೀರಾ ನೀವು. ಅವ್ರನ್ನೂ ಇನ್ನ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ, ಕಳಿಸ್ಬಿಟ್ಟಿದ್ದೀರಾ ಅಂತ ಕ್ವೆಶನ್ ಮಾಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಅಪೇಟ್ ನಂಬರ್ 6 ಕ್ವೆಶನ್ ಮಾಡ್ತಾ ಇದ್ದಾರೆ ಬದ್ರಿನಾಥ್ ಅವರು, ಏನು ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆಯಾ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಅಂತ. ಯಾಕಂದ್ರೆ ತಿಲಕ್ ವರ್ಮಾ ಅವರು ಅಷ್ಟೊಂದು ಮ್ಯಾಚ್ ಫೇಲ್ ಆದ್ರು ಕೂಡ, ವರ್ಲ್ಡ್ ಕಪ್ಸ್ ಅಲ್ಲೂ ಫೇಲ್ ಆದ್ರು, ಅಂದ್ರೆ ಪರವಾಗಿಲ್ಲ ಡಿಸೆಂಟ್ ಆಗಿ ಆಡಿದ್ರು, ಬಟ್ ಕಂಟಿನ್ಯೂಸ್ ಆಗಿ ಇವಾಗ ಫೇಲ್ ಆಗ್ತಾ ಇದ್ದಾರೆ. ಸೊ ಇದೆಲ್ಲ ನೋಡ್ತಾ ಹೋದಾಗ ಸಂಜು ಸ್ಯಾಮ್ಸನ್ ವರ್ಲ್ಡ್ ಕಪ್ ಅಲ್ಲಿ ಕ್ಲಿಕ್ ಆಗಿದ್ರು, ಇಲ್ಲಿ ನೋಡ್ತು ಅಂದ್ರೆ ಇಲ್ಲೊಂದು 2 ಮ್ಯಾಚ್ ಫೇಲ್ ಆದ್ರು, ಇಲ್ಲ ಅಂತಲ್ಲ. ಸೊ ಅಷ್ಟು ಬೇಗ ಸಂಜು ಸ್ಯಾಮ್ಸನ್ ಇಳಿಸೋಂಥದ್ದು ಏನಿತ್ತು, ತಿಲಕ್ ವರ್ಮನೆ ಇಳಿಸ್ಬೋದಾಗಿತ್ತಲ್ಲ, ಅವ್ರನ್ನೇ ಕೂರಿಸ್ಬೋದಾಗಿತ್ತಲ್ಲ, ಅಥವಾ ಅವ್ರನ್ನೇ ಟೀಮಿಂದ ಈಚೆಗಡೆ ಅಟ್ಬೋದಾಗಿತ್ತಲ್ಲ. ವೈಸ್ ಕ್ಯಾಪ್ಟನ್ಸಿ ಕೊಡುವಂತ ಅವಶ್ಯಕತೆ ಏನು ಸಂಜು ಸ್ಯಾಮ್ಸನ್ಗಿಂತ ಇವ್ರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಡುವಂಥದ್ದು? ಅಂದ್ರೆ ಸಂಜು ಸ್ಯಾಮ್ಸನ್ ವೈಸ್ ಕ್ಯಾಪ್ಟನ್ಸಿ ಕೊಡಬೇಕು ಅಂತಲ್ಲ, ಇವ್ರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಬಿಟ್ಟು ಅಟ್ಟಕ್ಕೆ ಏರಿಸುವಂಥದ್ದು ಏನು? ಸೀನಿಯರ್ ಕ್ರಿಕೆಟರ್ಸ್ಗಳನ್ನ ಬಿಟ್ಟು ಇವ್ರಿಗೆ ಅಷ್ಟೊಂದು ಮಣೆ ಹಾಕೋದು ಏನು? ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆಯಾ ಇದರಲ್ಲಿ? ಏನಕ್ಕೆ ಇವ್ರನ್ನ ಎತ್ತುತ್ತಾ ಇಲ್ಲ ಟೀಮಿಂದ? ಏನಕ್ಕೆ ಇವ್ರನ್ನ ಕೂರಿಸ್ತಾ ಇಲ್ಲ? ಪ್ರತಿಯೊಂದು ಮ್ಯಾಚ್ ಆಡ್ಸೋಂಥ ಅವಶ್ಯಕತೆ ಏನಾದ್ರು ಏನು ಅಂತ ಕ್ವೆಶನ್ ಮಾಡ್ತಾ ಇದ್ದಾರೆ ಬದ್ರಿನಾಥ್. ಹೌದು, ಡಬಲ್ ಸ್ಟ್ಯಾಂಡರ್ಡ್ಸ್ ತರನೇ ಕಾಣಿಸುತ್ತಿದ್ದು, ಎರಡೆರಡು ಸ್ಟ್ಯಾಂಡ್ಸ್ ತಗೊಳೋ ಥರ, ಒಬ್ರಿಗೊಂದು ಇನ್ನೊಬ್ರಿಗೊಂದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡೋ ಥರ ಐತೆ. ಅಪೇಟ್ ನಂಬರ್ 7 ಸಂಜು ಸ್ಯಾಮ್ಸನ್ ಎಕ್ಸ್ಕ್ಲೂಷನ್ ಏನಿದೆ, ಸಂಜು ಸ್ಯಾಮ್ಸನ್ ಲೀಡರ್ನೇ ಸದಾಗ್ತಿರೋದು ಇವತ್ತು ಫುಲ್ಲು. ಅದೇ ಜಿಂಬಾಬ್ವೆಯಿಂದ ಎಕ್ಸ್ಕ್ಲೂಡ್ ಮಾಡಿದ್ರಲ್ಲ, ಇದು ಏನೋ ಕ್ಲಾಶ್ ಆಗಿದೆಯಂತೆ BCCIನ ಸೆಲೆಕ್ಟರ್ಸ್ಗೂ ಜೊತೆಗೆ ಟೀಮ್ ಮ್ಯಾನೇಜ್ಮೆಂಟ್ಗೂ ಸ್ವಲ್ಪ ಏನೋ ಕ್ಲಾಶ್ ಆಗಿದೆ ಅನ್ನೋ ಥರ ಅಪ್ಡೇಟು ಬರ್ತಾ ಇದೆ. ಗೊತ್ತಿಲ್ಲ ಅದೇನೇನು ಕ್ಲಾಶ್ಗಳಾಗಿದೆಯೋ ಅಂತ. ಅದೇ ಸಂಜು ಬೇಕು ಅಂತ ಇವ್ರು ಹೇಳಿರ್ಬೋದು, ಅಥವಾ ಇವ್ರು ಬೇಡ ಅಂತ ಅವ್ರು ಹೇಳಿರ್ಬೋದು. ಅದೇ ಈಗೋ ಕ್ಲಾಶ್ಗಳು ಅನ್ನೋದು ಇರುತ್ತಲ್ಲ, ಇವ್ರು ಹೇಳಿದ ಮಾತನ್ನೆಲ್ಲ ಕೇಳಬೇಕು ಅಂತ ಅವ್ರಿಗೆ ಉರ್ದಿರ್ಬೋದು, ಅಥವಾ ಅವ್ರು ಹೇಳಿದ ಮಾತೆಲ್ಲ ಇವ್ರು ಕೇಳಬೇಕು ಅಂತ ಇವ್ರಿಗೆ ಉರ್ದಿರ್ಬೋದು. ನಾವು ಹೇಳ್ತಿರೋ ಪ್ಲೇಯರ್ಸ್ನ ಇವ್ರು ಹಾಕಂತಿಲ್ಲ ಅಂತ ಇವ್ರಿಗೆ ಉರ್ದಿರ್ಬೋದು, ಅಥವಾ ನಾವು ಕೊಡೋ ಪ್ಲೇಯರ್ಸ್ಗಳನ್ನ ಮುಚ್ಕೊಂಡು ಆಡಿಸ್ರೋ ಅಂತ ಅವ್ರಿಗೆ ಉರ್ದಿರ್ಬೋದು. ಸೊ ಈಗೋ ಕ್ಲಾಶ್ಗಳು ಆಗಿದೆ ಅನ್ನೋ ಥರ ಅಪ್ಡೇಟ್ ಬರ್ತಿದೆ. ಬಹುಶಃ ಇದೆಲ್ಲ ರೀಸನ್ಗಳಿಂದನೇನೋ ರಿವ್ಯೂ ಮೀಟಿಂಗ್ನ ಕರೆದಿರ್ಬೋದು BCCI ಅನ್ನೋ ಥರ ಕಾಣಿಸ್ತಿದೆ. ಇಲ್ಲಿ ಸೆಲೆಕ್ಟರ್ಸ್ಗೂ ಕೂಡ ಪ್ರಾಬ್ಲಮ್ ಆಗ್ತಿದೆ, ಇಲ್ಲೂ ಟೀಮ್ ಇಂಡಿಯಾಗೂ ಪ್ರಾಬ್ಲಮ್ ಆಗಿದೆ. ಎಲ್ಲ ಕಡೆಯಿಂದ ಒಂಥರ ಕ್ಲಾಶ್ ಆಗಿರೋದ್ರಿಂದ ರಿವ್ಯೂ ಮೀಟಿಂಗ್ ಅಲ್ಲಿ ಅದೇನಾಗುತ್ತೆ ಅಂತ ಗೊತ್ತಿಲ್ಲ, ಕಾತ್ ನೋಡುವ. ಅಪೇಟ್ ನಂಬರ್ 8 ವಿರಾಟ್ ಕೊಹ್ಲಿ ಬಗ್ಗೆ ರಾಜ್ಕುಮಾರ್ ಶರ್ಮಾ ಅವರ ಚೈಲ್ಡ್ಹುಡ್ ಕೋಚ್ ಮಾತಾಡಿದ್ದಾರೆ. ಅಂಡ್ ವಿರಾಟ್ ಕೊಹ್ಲಿ ಪ್ರಿಪೇರು ಕೂಡ ಆಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ವಿಜುವಲ್ಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಅಂಡ್ ರೋಹಿತ್ ಶರ್ಮಾ ಕೂಡ ಲಂಡನ್ಗೆ ಬಂದು ಇಳಿದಿದ್ದಾರೆ, ಅವರು ಪ್ರಿಪೇರ್ ಆಗ್ತಿದ್ದಾರೆ, ಇವರು ಪ್ರಿಪೇರ್ ಆಗ್ತಿದ್ದಾರೆ ODI ಕ್ರಿಕೆಟಿಗೆ. ಸೊ ಈ ಸೀರೀಸ್ನ ಸೋತಿದ್ದೀವಿ, ಆ ಸೀರೀಸ್ನ ಸೋತ್ಬಿಡ್ತು ಅಂದರೆ ನಿಜವಾಗ್ಲೂ ಈ ಸೀರೀಸ್ ಜೊತೆಗೆ ಆ ಸೀರೀಸ್ ಕೂಡ ಮುಖಭಂಗಿ, ಏನು ಇಂಡಿಯಾ ಕಡೆ ಏನು ಇಲ್ದಂಗೆ ಆಗೋಗ್ಬಿಡುತ್ತೆ. ಅಟ್ಲೀಸ್ಟ್ ಇವಾಗ T20 ಸೈಡ್ ಸೋಲ್ತಾ ಇದೆ, T20 ಸೈಡ್ ವರ್ಸ್ಟ್ ಆಗಿದೆ, ಆ ಕಡೆ ODI ಸೈಡು ಕೂಡ ವರ್ಸ್ಟ್ ಆಗೋಗ್ಬಿಡ್ತು ಅಂದ್ರೆ, ಇನ್ ಕೇಸ್ ಅಂದ್ರೆ ಅಲ್ಲೂ ಏನೋ ಸೋತಬಿಟ್ಟು ವೈಟ್ ವಾಶ್ ಏನಾದ್ರು ಆಗೋಗ್ಬಿಟ್ವಿ ಅಂತಂದ್ರೆ ಅದಕ್ಕಿಂತ ಮುಖಭಂಗಿ, ಆಲ್ರೆಡಿ ಮುಖಭಂಗ ಆಗೋಗ್ಬಿಡುತ್ತೆ, ಅದು ಇನ್ನೂ ಒಂದು ಆಸ್ಪೆಕ್ಟ್ ಅಲ್ಲಿ ಆಗುತ್ತೆ ಅಷ್ಟೇ, ಇನ್ನೂ ಒಂದು ಇದ್ರಲ್ಲಿ ಆಯಾಮದಲ್ಲಿ ಆಗೋಗ್ಬಿಡುತ್ತೆ ಮುಖಭಂಗ. ಸೊ ಅದಕ್ಕೆ ಸೀರಿಯಸ್ ಆಗಿ ಸಿವಿಯರ್ ಆಗಿ ಪ್ರಿಪೇರ್ ಆಗಲೇಬೇಕು, ಅಂಡ್ ಆಗ್ತಾ ಇದ್ರು ಅದಕ್ಕೆ. ಅಪೇಟ್ ನಂಬರ್ 9 ಆಕಾಶ್ ಚೋಪ್ರಾ ಅವರು ಶ್ರೇಯಸ್ ಅಯ್ಯರ್ ಅವರಿಗೆ ಬಿಲ್ಡಪ್ ಕೊಟ್ಟಿದ್ದಾರೆ. ಶ್ರೇಯಸ್ ಅಯ್ಯರ್ ನೀಡ್ಸ್ ಟು ಬಿ ಪ್ರೈಸ್ಡ್ ಬಿಕಾಸ್ 30 or 35 runs had been scored when he came to bat. ಅಷ್ಟಿತ್ತು ಸ್ಕೋರ್ ಅವ್ರು ಬ್ಯಾಟಿಂಗ್ ಆಡಬೇಕಾದ್ರೆ. ಅಂಡ್ ಅಲ್ಲಿಂದ ಆಚೆಗೆ 150+ ರನ್ಸ್ ಬರೋವರೆಗೂ ಕೂಡ ಅವರು ಕ್ರೀಸಲ್ಲಿ ಇದ್ರು, ವಿಕೆಟ್ಸ್ಗಳು ಒಂದೆಂಡಿಂದ ಬೀಳ್ತಾ ಇದ್ರು ಕೂಡ ಅವರು ಕ್ರೀಸಲ್ಲಿ ನಿಂತ್ಕೊಂಡು ಲಾಸ್ಟ್ ವರ್ಗೂ ಕೂಡ ನಿಂತ್ಕೊಂಡು ಆಡಿದ್ರು. 125 runs were scored, ಅಂದ್ರೆ ಅವ್ರು ಕ್ರೀಸಲ್ಲಿ ಇದ್ದಾಗ 125 runs ಆಲ್ಮೋಸ್ಟ್ ಬಂದಿದೆ, ಅವ್ರ ಬ್ಯಾಟಿಂದ ಅಲ್ಲ. ಸೊ ಒಂಥರ ಪಾರ್ಟ್ನರ್ಶಿಪ್ ಎಲ್ಲ ಸೇರ್ಕೊಂಡು 125 ರನ್ ಬಂದಿದೆ ಅಂತ. ಸ್ಕೋರ್ಡ್ ಇನ್ ಟೋಟಲ್ ಆ್ಯಂಡ್ ಈ ಸ್ಕೋರ್ಡ್ 80. ಸೊ ಇದು ಒಂದು ದೊಡ್ಡ ದಾಖಲೆ, ಇದೊಂದು ದೊಡ್ಡ ಇದು ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಹೌದು, ಚೆನ್ನಾಗಿ ಆಡ್ರು ಶ್ರೇಯಸ್ ಅಯ್ಯರ್, ಇಲ್ಲ ಅಂತ ಯಾವ ಬಾಯಲ್ಲಿ ಹೇಳಿದ್ರು, ಚೆನ್ನಾಗಿ ಆಡಿದ್ರು, ಇರೋವಂಥವ್ರು ಚೆನ್ನಾಗಿ ಆಡಿದ್ರು, ಒಬ್ವಿಯಸ್ಲಿ ಚೆನ್ನಾಗಿ ಆಡಿದ್ರು. ಬಟ್ ಬೇರೆಯವ್ರು ಯಾರು ಕೈ ಹಿಡಿಲಿಲ್ವಲ್ಲ, ಶ್ರೇಯಸ್ ಅಯ್ಯರ್ ಕ್ರೆಡಿಟ್ ಕೊಡಬೇಕು ಈ ವಿಚಾರದಲ್ಲಿ ಅಂತ ಹೇಳಿದ್ರೆ ಖಂಡಿತ ಕ್ರೆಡಿಟ್ ಕೊಡಲೇಬೇಕು, ಸಖತ್ತಾಗಿ ಆಡಿದ್ದಾರೆ. ಕ್ರೆಡಿಟ್ ಕೊಡಬೇಕಾಗಿರೋ ವಿಚಾರದಲ್ಲಿ ಕೊಡಬೇಕು, ಬಟ್ ಕ್ಯಾಪ್ಟನ್ಸಿ ವಿಚಾರದಲ್ಲಿ ನನ್ನ ಪ್ರಕಾರ ಏನು ಕ್ರೆಡಿಟ್ ಕೊಡುವಂಥ ಅವಶ್ಯಕತೆ ಏನಿಲ್ಲ. ಅಪೇಟ್ ನಂಬರ್ 10 ಅಶ್ವಿನ್ ಅವರು ನಿನ್ನೆ ಮ್ಯಾಚ್ ಮುಗಿತಾ ಇದ್ದಂಗೆ ಒಂದು ಪೋಸ್ಟ್ನ ಹಾಕೊಂಡ್ರು, ಇಂಗ್ಲೆಂಡ್ ಕಂಟಿನ್ಯೂಸ್ ಬೀಯಿಂಗ್ ಗ್ರೋತ್ಲೆಸ್ ಅಂತ ಹಾಕೊಂಡು ಗುಡ್ ಲರ್ನಿಂಗ್ ಕರ್ವ್ ಫಾರ್ ಇಂಡಿಯಾ ಅಂತ ಹಾಕಿದ್ದಾರೆ. ಏನ್ ಲರ್ನಿಂಗ್ ಗುರು, ಬದನೆಕಾಯಿ ಪ್ರಸನ್ನ ಅವ್ರ ಅದಕ್ಕೆ ಕೆಳಗಡೆ ಹಾಕೊಂಡಿದ್ರೆ ಪೋಸ್ಟು, ಇವ್ರದ್ದು ಹೋಗ್ಬಿಟ್ಟು ಹಾಕಿದ್ದಾರೆ. ತಮಿಳಿಯನ್ ಅಲ್ವಾ, ತಂಬಿ ಯು ವಾಂಟ್ ಟು ಲರ್ನ್ ಇನ್ ದಿಸ್ ಫಾರ್ಮ್ಯಾಟ್ ಆಫ್ಟರ್ ಬೀಯಿಂಗ್ 2 times ಡಿಫೆಂಡಿಂಗ್ ಚಾಂಪಿಯನ್ಸ್. ಗುರು ನೀನು ಕಲಿಬೇಕಾ ಗುರು, ಗುಡ್ ಲರ್ನಿಂಗ್ ಅಂತ ಹಾಕೊಂಡಿದ್ರಲ್ಲ ಇವರು, ಅದು ಹೋಗ್ಬಿಟ್ಟು ನೀನು ಟ್ರೋಫಿ ಗೆದ್ಬಿಟ್ಟು ಬರ್ತಾ ಇದೆಯಾ ಗುರು, ನೀನೇನೋ ಯಾವುದೋ ಗ್ರೂಪ್ಸ್ ಅದೆಲ್ಲ ಎಲಿಮಿನೇಟ್ ಆಗ್ಬಿಟ್ಟು ಬರ್ತಿಲ್ಲ ಅಲ್ಲಿ ಇಂಗ್ಲೆಂಡ್ ಮೇಲೆ ಆಡೋದಕ್ಕೆ ವರ್ಲ್ಡ್ ಕಪ್ಪಲ್ಲಿ. ನೀನು ಟ್ರೋಫಿ ಗೆದ್ಬಿಟ್ಟು ಬರ್ತಾ ಇರೋಂಥ ಟೀಮಿಗೆ ಲರ್ನಿಂಗ್ ಏನು? ಡಿಫೆಂಡಿಂಗ್ ಚಾಂಪಿಯನ್ಸ್ಗೆ ಲರ್ನಿಂಗ್ ಏನಿರುತ್ತೆ? ನಾವು ಅವ್ರಿಗೆ ಮತ್ತೆ ಮತ್ತೆ ಬುದ್ಧಿ ಕಲಿಸ್ಬೇಕು, ಇಲ್ಲಿ ನೋಡ್ತಾನೆ ನೀವೇ ಕಲ್ತ್ಕೊಳ್ಳಿ, ಬುದ್ಧಿನ ಕಲ್ತ್ಕೊಳ್ಳಿ ಅನ್ನೋ ಥರ ಹೇಳ್ದಂಗಿದೆಯಲ್ಲ. ಒಂಥರ ಕರ್ಮ ಅನ್ನೋದು ಉಳ್ತಾ ಇರುತ್ತೆ, ಕಾಲಚಕ್ರ ಅನ್ನೋದು ಉಳ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಆ ಥರ ಅಷ್ಟೇ, ಇವಾಗ ಉಳಿದೀವಿ,
ಮತ್ತೆ ಎದ್ದು ಬರ್ತೀವಿ. ಅದ್ರಲ್ಲಿ ಕಾನ್ಫಿಡೆನ್ಸ್ ಇದೆ, ಏನಾದ್ರು ಒಂದು ಮಾಡ್ತಾರೆ ಟೀಮ್ ಇಂಡಿಯಾ ಅಂತ. ಇದೇ ಟೀಮ್ ಹೊಡೆದ್ಬಿಡ್ತದೆ, ಇದೇ ಟೀಮ್ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಹೇಳ್ತಿಲ್ಲ. ಸೊ ಟೀಮಲ್ಲಿ ಖಂಡಿತ ಒಂದು ಬಿಗ್ ಚೇಂಜಸ್ಗಳೆಲ್ಲ ನೋಡೋದಕ್ಕೆ ಸಿಗುತ್ತೆ ನಮಗೆ ಗೋಯಿಂಗ್ ಫಾರ್ವರ್ಡ್ ಇನ್ನು ಸ್ವಲ್ಪ ದಿನದಲ್ಲಿ. ಮತ್ತೆ ಸಿಗುವ ಮುಂದಿನ ನೋಡೋದಲ್ಲಿ ಇಷ್ಟವಾಗಿರೋ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ಮತ್ತೆ ಸಿಗುವ.